ಟೇಸ್ಟ್ ಇದೆಯಲ್ಲ, ಅಲ್ಟಿಮೇಟ್ ಟೇಸ್ಟ್ ಕಣ್ರಿ. ಆ ಬಿಸಿಗೂ, ಆ ಟೇಸ್ಟ್ಗೂ, ಆ ಬೇಳೆ ಸಾರಿಗೂ, ಇವತ್ತಿಗೂ ಆ ಕಡಲೆ ಪಲ್ಯಕ್ಕೂ ಇವತ್ತಿಗೂ ನನ್ನ ಬಾಯಲ್ಲಿದೆ. ಅವ್ರು ಕೊಟ್ಟಿದ್ದು ಯಾವ ತಾಯಿ ಮಾಡಿಕೊಟ್ರು, ಯಾವ ಅಣ್ಣ ತಮ್ಮಂದ್ರು ತಂದುಕೊಟ್ರು, ಅವ್ರು ಯಾರನ್ನೂ ಮುರಿಯೋಕ್ಕಾಗಲ್ಲ. ಈ ದೇಹ ದೇಶಾಂತರಗಳ ಖಂಡಾಂತರಗಳ ಊಟ ಮಾಡಿ ಬೆಳೆದಿರೋಂಥ ದೇಹ. ಎಷ್ಟೆಷ್ಟು ಮನೇಲಿ ಊಟ ಮಾಡಿದ್ವಿ ನಾವು, ಎಷ್ಟೆಷ್ಟು ಕಡೆ ಊಟ ಮಾಡಿದ್ವಿ, ಎಷ್ಟು ನದಿ ನೀರು ಕುಡ್ದಿದ್ದೀವಿ ನಾವು, ನನಗೆ ಗೊತ್ತಿಲ್ಲ. ಇಂಥ ಕಾಲದಲ್ಲಿ ಗಣಪತಿ ಹಬ್ಬದ ಹೇಳಿದ್ನಲ್ಲ, ಅವರು ನಮ್ಮ ಮನೆ ಓನರ್ ಇದ್ನಲ್ಲ ಅಕ್ಸಾಲಿಗ, ಅವನು ಮನೆಗೆ ಬನ್ನಿ ಅಂತ ಕರೆದ. ನನಗೂ ಅದು ಭಾಳ ಆಸಕ್ತಿ ಇತ್ತು, ಈ ಧಾರಾವಾಹಿ ನೋಡ್ಬೇಕು ಹೆಂಗಿದೆ, ಭಾಳ ಆಸಕ್ತಿ ಕರ್ಕೊಂಡು ಹೋದ. ನೀವು ನಂಬಲ್ಲ, ನಾನು ಹೇಳ್ತೀನಿ, ಒಂದು ನೀಟಾಗಿ ಇಟ್ಕೊಂಡಿದ್ದ ಅಂದರೆ ನಮಗೆ ನಾಚಿಕೆ ಆಗಬೇಕು. ಹೊರಗಿನಿಂದಷ್ಟೇ ಅದು ಸ್ಲಮ್ಮು, ಹೊರಗಿನಿಂದಷ್ಟೇ ಅದನ್ನು ಸ್ಲಮ್ ಅಂದಿದ್ದೀವಿ ನಾವು. ಅದು ಸ್ಲಮ್ ಅನ್ನಲೇಬಾರ್ದು ಅನ್ನೋಷ್ಟು ನೀಟಾಗಿ ಇಟ್ಕೊಂಡಿದ್ರು ಅವರು. ಏನು ನೀಟಾಗಿ ಇಟ್ಕೊಂಡಿದ್ರು, ಮನೆ ಒಳಗಡೆ ಎಷ್ಟು ನೀಟಾಗಿ ಇಟ್ಕೊಂಡಿದ್ರು. ಇದ್ದಿದ್ದು ಜೋಪಡಿ, ಅದು ಜೋಪಡಿ. ಆ ಜೋಪಡಿನೂ ಅಷ್ಟು ಚೆನ್ನಾಗಿ ಇಟ್ಕೋಬೋದು ಅಂತ ನಾನು ಅವತ್ತೇ ನೋಡಿದ್ದು. ಎಂಥ ನೀಟಾಗಿ ಇಟ್ಕೊಂಡಿದ್ರು ಜನ. ಅದಕ್ಕೆ ಕರೋನಾದಲ್ಲಿ ಅವ್ರು ಯಾರು ಸಾಯಲಿಲ್ಲ. ನೀವು ನೋಡಿದ್ವಿ ರಿಪೋರ್ಟು, ಕರೋನಾದಲ್ಲಿ ಸಿಕ್ಕವರೆಲ್ಲ ದೊಡ್ಡ ದೊಡ್ಡ ಬಂಗ್ಲೆಗಳಲ್ಲಿ ಇದ್ದಂಥ ಜನ. ಧಾರಾವಾಹಿಯಿಂದ ಯಾರು ಸಾಯಲಿಲ್ಲ. ಯಾಕೆ ಸಾಯಲಿಲ್ಲ ಅಂತ ಎಲ್ಲ ಅಧ್ಯಯನಗಳನ್ನು ಬೇರೆ ಮಾಡಿದ್ರು ಅಲ್ವಾ. ಎಂಥ ನೀಟಾಗಿ ಇಟ್ಕೊಂಡಿದ್ರು ಜನ, ಭಾಳ ಅದ್ಭುತ. ಮುಂಬೈಗೂ ಬೆಂಗಳೂರಿಗೂ ಒಂದು ಇಡೀ ನೋಡಿ, ಒಂದು ಮಾತು ಹೇಳ್ತೀನಿ, ಇದು ತುಂಬ ದೊಡ್ಡದು. ಆದರೆ ಈಗ ನಾನು ಇದನ್ನು ಒಂದು ಏನು ಹೇಳ್ತೀನಿ, ಮೈಸೂರಿಂದ ಮುಂಬೈಗೆ ನಾನು ಬಸ್ಸಲ್ಲಿ ಓಡಾಡ್ತಾ ಇದ್ದೆ. ಹೆಂಗೆ ಬಸ್ಸಲ್ಲಿ ರೀ, 1500 ಕಿಲೋಮೀಟ್ರು, 1200 ಕಿಲೋಮೀಟರ್ಸ್ ಬಸ್ಸಲ್ಲಿ. ಮಧ್ಯಾಹ್ನ 2:15 ಮುಂಬೈ ಬಿಟ್ಟರೆ ಬೆಳಗ್ಗೆ 7 ಗಂಟೆ ಮೈಸೂರು. ಹೆಂಗೆ ಓಡಾಡ್ತಾ ಇದೆ ಅಂದರೆ ಓಡಾಡಿ 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 ನಮ್ಮ KSRTC ಅವ್ರಿಗೆಲ್ಲ ನನ್ನ ಪರಿಚಯನೇ ಆಗೋಗಿತ್ತು. ಅವ್ರ ಫೋನ್ ನಂಬರ್ ಇಸ್ಕೊಂಬಿಟ್ಟು ಇವತ್ತು ಬಸ್ ಹತ್ತುತ್ತಾ ಇದ್ದೀನಿ ಅಂದರೆ ಒಂದು ಸೀಟೆಲ್ಲ ಇಟ್ಬಿಟ್ಟಿರೋ ಅವ್ರ ಮಧ್ಯದಲ್ಲಿ, ಅಷ್ಟು ಪರಿಚಯ. ಹೀಗೆ ಓಡಾಡ್ಬೇಕಾದ್ರೆ ಈ ಬಸ್ಸು ಶ್ರವಣಬೆಳಗೊಳದ ಮೇಲೆ ಹೋಗೋದು, ಹಾಸನ ಶ್ರವಣಬೆಳಗೊಳ ಈ ಕಡೆ ಹೋಗೋದು, ಮೈಸೂರಿಂದ ಹೋಗ್ತಾರೆ. ಒಬ್ಬ ಹತ್ತದ ಹುಡುಗ, ಅದು ಬಸ್ ಸ್ವಲ್ಪ ಹೊತ್ತು ನಿಂತಿತ್ತು, ಯಾಕೆಂದರೆ ಕಾಯಿ ಎಲ್ಲ ಹಾಕ್ಸ್ತಾ ಇದ್ದ, ಒಂದು 50-100 ಕಾಯಿ ಲೋಡ್ ಮಾಡಿಸ್ತಾ ಇದ್ದ. ಬಂದು ಕೂತ್ಕೊಂಡ. ಯಾರು ಬೇಕಲ್ಲ, ಮೊದಲೇ ಮಾತು, ನನಗೆ ಮಾತು ಬೇಕು, ಯಾರು ಪಕ್ಕದಲ್ಲಿ ಮಾತಾಡ್ತಾ ಇರಬೇಕು. ಇವನು ಮಾತು ಹೇಳ್ದೆ ಇವನ್ನ, ಅಣ್ಣ ಏನು ಸಮಾಚಾರ, ಎಲ್ಲಿ ಇದ್ದೀರಿ ಅಂತ. ಹಾಸನದಿ, ಇದು ಶ್ರವಣಬೆಳಗೊಳದವರು. ನಾವು ಎಲ್ಲಿಗೆ ಹೋಗ್ತೀರಿ? ಮುಂಬೈಗೆ. ಮುಂಬೈಲಿ ಏನು ಮಾಡ್ಕೊಂಡಿದ್ದೀರಿ ಅಂದೆ. ಬೇಕ್ರಿ ಇಟ್ಟಿದ್ದೀವಣ್ಣ ಅಂದ. ಹಾಂ, ಅರ್ರೆ, ನಮ್ಮ ಶ್ರವಣಬೆಳಗೊಳದವ್ರದ್ದು, ಹಾಸನದವ್ರು ಬೇಕ್ರಿ ಮುಂಬೈಯಲ್ಲಿ. ಈಗ ಏನು ತಗೊಂಡೋಗ್ತಾ ಇದ್ದೀರಿ? ಕಾಯಿ ಬೇಕಲ್ಲ ಅಲ್ಲಿ ಬೇಕ್ರಿಗೆ, ಕಾಯಿಗೆ ಅಡುಗೆಗೆ ಬೇಕಲ್ಲ, ತಗೊಂಡೋಗ್ತಾ ಇದ್ದೀವಿ. ನಾವು ಅಣ್ಣ ತಮ್ಮ ಇಬ್ಬರಿದ್ದೀವಿ. 15 ದಿವ್ಸಕ್ಕೆ ನಾ ಬಂದು ಊರಲ್ಲಿ 15 ದಿವಸ ಇರ್ತೀನಿ, ಅವ್ನು 15 ದಿವಸ ಅಲ್ಲಿರ್ತಾನೆ. ಹಿಂಗೆ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತೀವಿ. ಓ ಪರವಾಗಿಲ್ವೇ, ಎಷ್ಟು ವರ್ಷದಿಂದ? ಒಂದಿಷ್ಟು ವರ್ಷದಿಂದ. ಚೆನ್ನಾಗಿರ್ತೀರ, ಫಸ್ಟ್ ಕ್ಲಾಸಾಗಿ ನಡೀತಾ ಇದೆ. ಓ ಮತ್ತೆ ಎಲ್ಲರೂ ಇದೇ ಮಾಡ್ಬೋದಲ್ಲ ಅಂದೆ ನಾನು. ಹೌದು ಅಂದ. ಏನು ಅಂದೆ? ಮುಂಬೈಯಿಂದ ನಾವು ಬಸ್ಸಲ್ಲಿ ಎಂಟ್ರ್ ಆಗ್ತೀವಲ್ಲ, ಫಸ್ಟ್ ಸಿಗೋದೆ ಪನ್ವೇಲ್ ಅನ್ನೋ ಏರಿಯಾ. ಪನ್ವೇಲ್. ಆ ಪನ್ವೇಲಿಂದ ನಾವು ಅಂಧೇರಿಗೆ ಹೋಗೋಕೆ 2.5 ಗಂಟೆ ಬೇಕು. ಇಮ್ಯಾಜಿನ್ ದ ಟ್ರಾಫಿಕ್. ಮುಂಬೈ ಎಂಟ್ರಾಗಿ ನಾನು ಅಂಧೇರಿಗೆ ಹೋಗೋಕ್ಕೆ 2.5 ಗಂಟೆ ಬೇಕು. ಅಷ್ಟು ಟ್ರಾಫಿಕ್ ಆಗಲೇ ಇತ್ತು. ಈಗಲೂ ಇನ್ನೂ ಲೆಕ್ಕ ಹಾಕ್ರಿ ನೀವು. ಮತ್ತೆ ಎಷ್ಟು ದೊಡ್ಡದು ಈ ಮುಂಬೈ ಅಂತಲೂ ನೀವು ಲೆಕ್ಕ ಹಾಕಿ. ಅವನೇನಂದ, ಪನ್ವೇಲಲ್ಲಿ ನಮ್ಮ ಹಾಸನದವ್ರದ್ದೇ 400 ಬೇಕ್ರಿ ಇದೆ ಅಂದ. ಒಂದು ಪನ್ವೇಲ್ ಏರಿಯಾದಲ್ಲಿ. ಎಂಟೈರ್ ಮುಂಬೈಯಲ್ಲಿ ಎಷ್ಟು ಬೇಕ್ರಿ ಇರ್ಬೋದು ಲೆಕ್ಕ ಹಾಕ್ರಿ ನಮ್ಮ ಕನ್ನಡಿಗರದ್ದು. ಒಂದು ಪನ್ವೇಲಲ್ಲಿ ಹಾಸನದವ್ರದ್ದೇ 400 ಬೇಕ್ರಿ ಇದೆ ಅಂದ. ದಂಗಾಗ್ಬಿಟ್ಟೆ ನಾನು. ಯಾರ್ರಿ, ನೀನು ಸಾಹಸ ಪ್ರವೃತ್ತಿಯುಳ್ಳವನಾಗಿದ್ರೆ ಇಡೀ ಜಗತ್ತು ನಿನ್ನ ಕಾಲ ಕೆಳಗಿರುತ್ತೆ ಅನ್ನೋದು ಸತ್ಯವಾದ ಮಾತು. ಮನೆ ಮುಂದೆನೇ ಇಲ್ಲೇ ಬೇಕು ಅಂದ್ರೆ ಎಲ್ಲೂ ಕೊಡು ಭಗವಂತ. ಇನ್ನೊಂದ್ಸರಿ ಆಲ್ಕೆಮಿಸ್ಟ್ ಓದಿ, ಎಲ್ಲ ತಿರುಗ್ಬೇಕು, ಜಗತ್ತೆಲ್ಲ ತಿರುಗ್ಬೇಕು. ಹಾಸನದವ್ರದ್ದೇ 400 ಬೇಕ್ರಿ ಪನ್ವೇಲಲ್ಲಿ ಒಂದರಲ್ಲೇ ಅಂದರೆ ಮುಂಬೈಯಲ್ಲಿ, ಇಡೀ ಮುಂಬೈಯಲ್ಲಿ ಏನು ಮತ್ತೆ? ಅದ್ಭುತ ರೀ, ಅದ್ಭುತ. ಇಡೀ ಭಾರತದಲ್ಲಿ, ಐ ರಿಪೀಟ್, ಇಡೀ ಭಾರತದಲ್ಲಿ ಈ ಕ್ಷಣಕ್ಕೂ ಇವತ್ತಿಗೂ ಕಣ್ಣು ಮುಚ್ಕೊಂಡು ಹೋಗಿ ಜೀವಿಸಬಹುದಾದಂಥ 2 ನಗರಗಳು ಯಾವುದು ಅಂದರೆ, ನಂಬರ್ 1 ಮುಂಬೈ, ನಂಬರ್ 2 ಬೆಂಗಳೂರು. ಮೊದಲನೇದು ಮುಂಬೈ, ಎರಡನೇದು ಬೆಂಗಳೂರು. ಮುಂಚೆ ಬೆಂಗಳೂರು ಹಿಂಗಿರಲಿಲ್ಲ. ಮುಂಬೈ ಯಾವ ಜೀವವಾಗೂ ಹಿಂಗೆ ಇರೋದು. ಬೆಂಗಳೂರು ಈಗ IT ಸೆಕ್ಟರ್ ಬಂದಮೇಲೆ ಎಲ್ಲರೂ ಜನ ಈಗ ಬರ್ತಿದ್ದಾರೆ. ಮುಂಚೆ ಆ ಥರ ಬರ್ತಿರಲಿಲ್ಲ. ಇಷ್ಟು ಸಂಖ್ಯೆಯಲ್ಲಿ ವಲಸಿಗರ ಅಟ್ಯಾಕ್ ಬೆಂಗಳೂರಿಗೆ ಮಾಡ್ತಾ ಇರಲಿಲ್ಲ. ಆದರೆ ಮುಂಬೈಗೆ ಭಾಳ ವರ್ಷದ ಹಿಂದಿನಿಂದನು, ಬ್ರಿಟಿಷ್ ಟೈಮ್ಸಿಂದನು ಮುಂಬೈ ಪ್ರಾವಿನ್ಸ್ ಆಗಿತ್ತಲ್ಲ, ಅವು 3 ಪ್ರಾವಿನ್ಸ್ ದೊಡ್ಡದು.
ಕಲ್ಕತ್ತಾ, ಮುಂಬೈ ಅಂಡ್ ಮೆಡ್ರಾಸ್ ಅಲ್ವಾ, ಅದರಲ್ಲಿ ಮುಂಬೈನೂ ಒಂದಲ್ವಾ. ಸೊ ಆ ಕಾಲದಿಂದನೂ ಜನ ಅಲ್ಲಿ ಬಂದರು. ಯಾಕೆಂದ್ರೆ ಅಲ್ಲಿರುವಂಥ ಲಕ್ಷಾಂತರ ಮಿಲ್ಲುಗಳು. ಮುಂಬೈಗೂ ಬೆಂಗಳೂರಿಗೂ ಇದೊಂದು ದೊಡ್ಡ ಡಿಫ್ರೆನ್ಸು. ಮುಂಬೈ ಕಟ್ಟಿದ್ದು ಬಡ ಜನ, ಮುಂಬೈ ಕಟ್ಟಿದ್ದು ಕೂಲಿಕಾರರು, ಮುಂಬೈ ಕಟ್ಟಿದ್ದು ದಿನಗೂಲಿಯವರು, ಬಡವರು, ನೇಕಾರರು. ಮಿಲ್ಗಳಿಗೆ ಹೋಗಿ ದಿನಗೂಲಿ ಮಾಡುವಂಥ ಜನ ಅಂತ ಬೃಹನ್ ಮುಂಬೈಯನ್ನು ಕಟ್ಟಿದವರು. ಬೆಂಗಳೂರು ಕಟ್ಟಿದವರು ದೊಡ್ಡ ದೊಡ್ಡ ಕೆಲಸದವರು ಅಲ್ವಾ, ಬೆಂಗಳೂರು ಕಟ್ಟಿದವರು ದೊಡ್ಡ ದೊಡ್ಡ ಕೆಲಸದವರು. ಹಾಗಾಗಿ ಮುಂಬೈಯಲ್ಲಿ ಒಂದು ಅಂತಃಕರಣ ಇದೆ. ಮುಂಬೈಯಲ್ಲಿ ಒಂದು ಅಂತಃಕರಣ, ಒಂದು ತಾಯಿ ಅಂತಃಕರಣ ಇದೆ ಮುಂಬೈಯಲ್ಲಿ. ನಿಮ್ಗೆ ಅದು ಫೀಲ್ ಆಗ್ತಾನೆ ಇರ್ತೀರಿ, ನಿಮ್ಗೆ ಅದು ಫೀಲ್ ಆಗ್ತಾನೆ ಇರುತ್ತೆ. ಮುಂಬೈಲಿ ಹೆಜ್ಜೆಗೆ ಆ ಫೀಲಿಂಗ್ ನಿಮ್ಗೆ ಸಿಗುತ್ತೆ. ಬೆಂಗಳೂರಲ್ಲಿ ಸಿಗೋದು ಅದು ಕಷ್ಟ. ಬೆಂಗಳೂರಲ್ಲಿ ಯಾರನ್ನೂ ಮಾತಾಡ್ಸಲ್ಲ, ನಿಮ್ಗೆ ಗೊತ್ತಲ್ವಾ. ತಾನಾಯ್ತು ತನ್ನ ಕೆಲಸ ಆಯ್ತು, ಆಫೀಸು ಮನೆ, ಮನೆ ಆಫೀಸು, ಮಾಲು, ಪಿಕ್ಚರು, ತಾವಾಯ್ತು ತಮ್ಮ ಕೆಲಸ ಆಯ್ತು. ಮುಂಬೈ ಹಂಗಲ್ಲ, ಎಲ್ಲರೂ ನಿಮ್ಮನ್ನು ಮಾತಾಡಿಸ್ತಾರೆ, ನೀವು ಎಲ್ಲರೂ ಮಾತಾಡಿಸ್ತೀರಾ. ಮುಂಬೈಲಿ ಜೋಬಲ್ಲಿ ದುಡ್ಡಿರಲೇಬೇಕು ಅಂತೇನಿಲ್ಲ. ಅಕಸ್ಮಾತ್ ನೀವು ತಿಂದ್ಬಿಟ್ಟು ದುಡ್ಡಿಲ್ಲ ಅಂತಂದ್ರೆ ಅವನೇ ನಿಮ್ಗೆ ಇಟ್ಕೊಳ್ಳಲ್ಲ. ಚಲೋ ಮುಷ್ಕಿಲ್ನ ಮುಂದಿನ ಸಲ ಕೊಡುವಂತ. ಅದು ಮುಂಬೈಯಲ್ಲಿ. ಮುಂಬೈಯಲ್ಲಿ ಒಂದು ಅಂತಃಕರಣ ಇದೆ. ಯಾಕೆಂದ್ರೆ ಬಡವರೇ ಸೇರಿ ಕಟ್ಟಿದಂಥ ನಗರ ಮುಂಬೈ. ಅವ್ರಿಗೆ ಹೊಟ್ಟೆ ಹಸು ಅಂದ್ರೇನು, ಕಷ್ಟ ಅಂದ್ರೇನು, ದುಃಖ ಅಂದ್ರೇನು, ನೋವು ಅಂದ್ರೇನು, ಸೋಲು ಅಂದ್ರೇನು, ಸಾವು, ಆಘಾತ, ಅಪಘಾತಗಳು ಅಂದ್ರೇನು ಎಲ್ಲ ಗೊತ್ತಿದೆ ಮುಂಬೈಗೆ. ಹಾಗಾಗಿ ಇನ್ನೊಬ್ಬರನ್ನ ಬಹಳ ಬೇಗ ಅರ್ಥ ಮಾಡ್ಕೋತಾರೆ. ಮುಂಬೈ ಇಂಥವ್ರನ್ನ ಬಹಳ ಬೇಗ ಅಪ್ಕೊಂಡ್ಬಿಡ್ತದೆ. ಹಾಗಾಗಿ ಮುಂಬೈಗೆ ಹೋದ್ರೆ ಜನ ಎಲ್ಲಾದ್ರೂ ಒಂದ್ ಕಡೆ ಕೆಲಸ ಸಿಗುತ್ತೆ, ಅವನು ಹೆಂಗಾದ್ರೂ ಅಡ್ಜಸ್ಟ್ ಆಗಿ ಬದುಕು ಕಟ್ಕೊಂಡ್ಬಿಡ್ತಾನೆ ಮುಂಬೈಯಲ್ಲಿ. ಆ ಒಂದು ಅಂತಃಕರಣದ ಸೆಲೆ ಇಡೀ ಭಾರತದಲ್ಲಿ ನೆಲ್ಲೂ ಇಲ್ಲ, ಮುಂಬೈಯಲ್ಲಿ ಮಾತ್ರ. ಇದು ನಾನು ಅಲ್ಲಿ ಎಷ್ಟು ವರ್ಷ ಇದ್ನಲ್ಲ, ಅದು ನಾನು ಕಂಡ್ಕೊಂಡಿಲ್ಲ ನಾನು. ಅದೊಂದು ಅಂತಃಕರಣದ ಸೆಲೆ ಮುಂಬೈಯಲ್ಲಿದೆ. ಬಹಳ ಏನೋ ಇರಬೇಕು, ನೀವು ದೊಡ್ಡ ಕೆಲಸಕ್ಕೆ ಮುಂಬೈಗೆ ಹೋಗ್ಬೇಕು ಅಂತಿಲ್ಲ. ನೀನೊಂದು ಆರ್ಡಿನರಿ ಕೆಲಸಕ್ಕೆ ಮುಂಬೈಗೆ ಹೋದ್ರು ನೀನು ಬದುಕ್ಬಿಡ್ತೀಯ. ಮುಂಬೈಯಲ್ಲಿ ನೀನು ₹1 ಊಟ ಮಾಡ್ಬೋದು, ₹1,000 ಊಟ ಮಾಡ್ಬೋದು. ಅದು ಮುಂಬೈ. ಇಷ್ಟು ಲೆವೆಲಿಂದ ಮೇಲ್ ಮಾತ್ರ ಮುಂಬೈಯಲ್ಲಿ ಇರ್ಬೋದು. ಹಂಗೆ ನೀವು ಬೇರೆ ನಗರಗಳಲ್ಲಿ ಇರೋಕ್ಕಾಗಲ್ಲ. ಆ ಥರ ಡೆಲ್ಲಿಲಿ ಇದ್ದೀನಿ ನಾನು, ನೀವು ಡೆಲ್ಲಿಲೆಲ್ಲ ಇರೋಕ್ಕೆ ಸಾಧ್ಯನೇ ಇಲ್ಲ. ಈ ಥರ ಡೆಲ್ಲಿಯ ಕದರೇ ಬೇರೆ. ಡೆಲ್ಲಿಗೆ ಹೋಗ್ಬೇಕು ಅಂದ್ರೆ ನೀನು ಏನೋ ಹಿಂದ್ಗಡೆ ಒಂದು 4 ಜನ ಇಟ್ಟಿರ್ಬೇಕು. ಡೆಲ್ಲಿಲಿ ನಿನಗೊಂದು 4 ಆಣಿ ಮರ್ಯಾದೆ ಬೇಕು ಅಂದ್ರೆ ನೀನು ಹಿಂದೆ ಒಂದು 4 ಜನ ಇರಬೇಕು, ಒಂದು ಪೊಲೀಸ್ ಕಾರು ಅದು ಇದು ಮುಂದಕ್ಕೆ ಇರ್ಬೇಕು. ಇಲ್ಲಾಂದ್ರೆ ಡೆಲ್ಲಿಲಿ ನಿನಗೆ 3 ಕಾಸು ಮರ್ಯಾದೆ ಇಲ್ಲ. ಯಾವ ಇನ್ಫ್ಲೂಯೆನ್ಸ್ ಇಲ್ಲ ಅಂದ್ರೆ ಡೆಲ್ಲಿಲಿ ಯಾವ ನಾಯಿಯೂ ನಿನ್ನನ್ನು ಮೋಸುವುದಿಲ್ಲ. ಡೆಲ್ಲಿ ಜೀವನನೇ ಬೇರೆ. ಆದರೆ ಮುಂಬೈ ಹಂಗಲ್ಲ. ಮುಂಬೈ ಲೈಕ್ ಯುವರ್ ಮದರ್. ಎಲ್ಲ ಸೋತ್ ಬಂದಿರ್ತೀಯಲ್ಲ, ಅಮ್ಮ ನಿನ್ನ ಕರ್ಕೊತಾಳ. ದಟ್ ಇಸ್ ಮುಂಬೈ. ದಟ್ ಇಸ್ ಮುಂಬೈ. ಮುಂಬೈ ನಿನ್ನ ಅಪ್ಕೊಳುತ್ತೆ. ಯಾವ ಕಾಲದಲ್ಲಿ 24/7 365 ಮುಂಬೈ ಇಸ್ ದೇರ್ ಫಾರ್ ಯು. ಮುಂಬಾದೇವಿ ತನ್ನ ಬಾಹುಗಳನ್ನು ತೆಗೆದುಕೊಂಡು ನಿನ್ನ ಕಾಯ್ಕೋತಾ ಇರ್ತಾಳೆ. ಯಾರೇ ಬಂದರೂ ಅಪ್ಕೊಂಡು ತನ್ನತ್ತ ಸೇರಿಸ್ಕೊಂಡ್ಬಿಡ್ತಾಳೆ. ಅದು ಮುಂಬೈ. ಅದೊಂದು ಹೇಳತೀರದಂಥ ಭಾವ ನಿಮ್ಮನ್ನು ಆವರಿಸ್ಬಿಡುತ್ತೆ ಮುಂಬೈ. ನಾನು ಇಷ್ಟು ದೇಶ ಕೆಲಸ ಮಾಡಿ, ಇಷ್ಟು ಊರುಗಳಲ್ಲಿ ಕೆಲಸ ಮಾಡಿ, ಇಷ್ಟು ಊರು ತಿರುಗಿ, ಇವತ್ತಿಗೂ ನಾನು ಮುಂಬೈ ಅಂದರೆ ನನಗೆ ಎದೆ ಒಳಗಡೆ ಒಂದು ಆರ್ದ್ರತೆ. ಮುಂಬೈ ಇಸ್ ಮುಂಬೈ. ಅದು ಮುಂಬೈ. ಅದು ವರ್ಣನಾತೀತವಾದಂಥದ್ದು, ಅನಿರ್ವಚನೀಯ. ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಮುಂಬೈ ಏನು. ಮುಂಬೈ ಒಂದು ತಾಯಿ ಅಷ್ಟೇ. ಮುಂಬೈ ನಿಮ್ಮಮ್ಮ ಅಷ್ಟೇ. ನೀವೀಗ ಅನ್ಕೊಂಬಿಡಿ ಏನು ಅಂತ. ಅದು ಮುಂಬೈ. ಏಕೆಂದ್ರೆ ಎಲ್ಲ ಥರ ಜನ ಇದ್ದಾರೆ, ಎಲ್ಲರೂ ಇದ್ದಾರೆ ಅಲ್ಲಿ. ಇಂಥವರೇ ಒಬ್ಬರೇ ಇದ್ದಾರೆ, ಈ ಕಮ್ಯುನಿಟಿ ಒಂದೇ ಇದೆ, ಆ ಥರದ್ದೇನಿಲ್ಲ ಮುಂಬೈಲಿ. ಎಲ್ಲರೂ ಸಿಗ್ತಾರೆ ನಿಮಗೆ. ಹಾಗಂದ್ಬಿಟ್ಟು ತಕ್ಷಣ ಪೂರ್ತಿ ಒಳ್ಳೆಯವರು ಆ ಥರನೂ ಇಲ್ಲ. ಕಳ್ಳರು, ಕಾಕರು, ಸುಳ್ಳು, ವಂಚಕರು, ಮೋಸ ಎಲ್ಲ ಸಿಗುತ್ತೆ. ಅದೆಲ್ಲ ಊರಿನಲ್ಲೂ ಸಿಗುತ್ತೆ. ಆದರೆ ಮುಂಬೈಯಲ್ಲಿ ಬೇರೆ ಊರಲ್ಲಿ ಇಲ್ಲದೆ ಇರತಕ್ಕಂಥ ಒಂದು ಸಣ್ಣ ಅಂತಃಕರಣವನ್ನು ನೀವು ನೋಡ್ಬೋದು. ಊರಲ್ಲಿ ಅಂದರೆ ಮಹಾನಗರಗಳಲ್ಲಿ, ಬೇರೆ ಮಹಾನಗರಗಳಲ್ಲಿ ಇಲ್ಲದೆ ಇರುವಂಥ ಅಂತಃಕರಣವನ್ನು ನೀವು ಮುಂಬೈಯಲ್ಲಿ ನೋಡ್ತೀರಾ. ದಟ್ ಈಸ್ ಮುಂಬೈ. ನೀವು ಮುಂಬೈ ಟೂರ್ಗೆ ಹೋದ್ರೆ ಇವೆಲ್ಲ ನೀವು ಫೀಲ್ ಆಗಲ್ಲ. ಇಲ್ಲ, ಅಲ್ಲಿ ಇಲ್ಲಿ ನಿಮ್ಗೆ ಅದ್ರ ಝಲಕ್ ಸಿಗ್ಬೋದು ನಿಮಗೆ. ನಾ ಇದನ್ನ ಎಲ್ಲ ದೇಶಕ್ಕೂ ಹೇಳಕ್ಕೆ ಇಷ್ಟಪಡ್ತೀನಿ. ಟೂರಿಸ್ಟ್ ಆಗೋದ್ರೆ ನಿಮ್ಗೆ ಒಂದು ಸಣ್ಣ ಝಲಕ್ ಅಷ್ಟೇ ಸಿಗೋದು. ಮನೆ ಹಾಲಿಗೆ ಬಂದಂಗೆ ಚೆನ್ನಾಗೇ ಇಟ್ಕೊಂಡಿರ್ತೀವಿ ನಾವು ಹಾಲು ಅಲ್ವಾ. ಇಡೀ ಮನೆ ಬೇರೆ ಥರ ಇರುತ್ತೆ ಅಲ್ವಾ. ಅಥವಾ ಗೆಸ್ಟ್ ಬಂದಾಗ ಮನೆ ಒಂಥರ ಇರುತ್ತೆ, ಗೆಸ್ಟ್ ಇಲ್ದೇದಾಗಲೇ ನಿಮ್ಮ ಮನೆ ಒಂಥರ ಇರುತ್ತೆ. ಕರೆಕ್ಟಾ? ಆ ಥರ. ಬಟ್ ಮುಂಬೈ ಹೆಂಗಲ್ಲ. ಮುಂಬೈ ಇರೋದೇ ಹೇಗೆ, ಅದು ಯಾರೇ ಬಂದರೂ ಅದೇ ಥರ ಇರುತ್ತೆ. ಮುಂಬೈ ಇಸ್ ಮುಂಬೈ. ಐ ಲವ್ ಮುಂಬೈ.